ನಮ್ಮ ನಿರೀಕ್ಷೆ ನಗರದ ಅಭಿವೃದ್ಧಿ ಕಡೆಗಿದೆ. ಕಳೆದ ಒಂದು ವರ್ಷದಿಂದ ಪ್ರಾಧಿಕಾರದ ಕಾರ್ಯವೈಖರಿಗಳ ಕುರಿತಂತೆ ನಾನು ಕಳೆದ ಬಾರಿನೇ ಹೇಳಿದೆ. ಉದ್ದೇಶ ಇರುವಂತಹ ಯಾವ ಉದ್ದೇಶಕ್ಕೆ ನಾವು ಪ್ರಾಧಿಕಾರನ ರಚನೆ ಮಾಡಿದ್ದೀವಿ, ಅದರಲ್ಲೂ 100 ವರ್ಷ ಪೂರೈಸಿರುವಂಥ ಒಂದು ಸಂಸ್ಥೆ ಆ ಉದ್ದೇಶಗಳಿಗೆ ಸ್ಪಂದನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಮುಚ್ಚಾಕಿ ಅಂತಲೇ ಕಳೆದ ಬಾರಿ ಹೇಳಿದ್ದೆ. ಕಳೆದ ಒಂದು ವರ್ಷ ನಾವು ಪ್ರಾಧಿಕಾರದ ಸಭೆಗಳಿಲ್ಲದೆ ಜನರ ಪರದಾಟ, ಪ್ರತಿಯೊಂದಕ್ಕೂ ಅನುಮತಿ ಮತ್ತು ಪರವಾನಗಿ ಪಡ್ಕೋಬೇಕಾದ್ರೆ ಇರುವಂಥ ಕಷ್ಟ ಸಾಧ್ಯಗಳು, ಅದು ನಿರಂತರವಾಗಿ 5-6 ವರ್ಷದಿಂದನೇ ಪ್ರಾಧಿಕಾರದ ಕಾರ್ಯವೈಖರಿಗಳಲ್ಲಿ ವಿಳಂಬ ಆಗ್ತಾ ಇರುವಂಥದ್ದು ನಾವು ನೋಡಿದ್ದೀವಿ. ಇವತ್ತು ಬಹು ನಿರೀಕ್ಷೆಯಿಂದ ನಾವು ಈ ಪ್ರಾಧಿಕಾರದ ಆಯವ್ಯಯವನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಬಂದಿದ್ದೇವೆ. ಏನು ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಜೊತೆಗೆ ಸ್ಥಳೀಯ ಅಭಿವೃದ್ಧಿ ನಕ್ಷೆ ಏನಿದೆ ಅದು ಸಂಪೂರ್ಣವಾಗಿ ಪ್ರಾಧಿಕಾರ ಅದನ್ನು ಮಿತಿ ಮೀರಿಬಿಟ್ಟಿದೆ. ಹಾಗಾಗಿ ಪ್ರಾಧಿಕಾರ ಉಳಿಬೇಕು ಅಂತ ಹೇಳಿದ್ರೆ ಅದರ ಸೀಮೆಗಳು ಏನಿದೆ ಅದನ್ನು ಇನ್ನೂ ವಿಸ್ತರಣೆ ಮಾಡಬೇಕು, ಅಥವಾ ಸ್ಥಳೀಯ ಸಂಸ್ಥೆಗಳು ಮಾಡುವಂಥ ಕೆಲಸನೇ ಪ್ರಾಧಿಕಾರ ಮಾಡಂಗಿದ್ರೆ ಅದರ ಉಳಿವಿಕೆ ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಬೇಕು. ಸರ್ಕಾರಕ್ಕೆ ನಾನು ಈ ಹಿಂದೆನೂ ಕೂಡ ನಾನು ಪತ್ರ ಬರೆದಿದ್ದೇನೆ. ಸುರೇಶ್ ಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಸಂದರ್ಭಕ್ಕೆ ಸ್ಥಳೀಯ ಸಂಸ್ಥೆ ಮತ್ತು ಪ್ರಾಧಿಕಾರಗಳನ್ನ ವಿಲೀನಗೊಳಿಸಬೇಕು ಅನ್ನೋದು ಒಂದು ಪ್ರಸ್ತಾಪ ಇತ್ತು. ಬಹುಶಃ ಆ ನಿಟ್ಟಿನಲ್ಲೇ ನಾವೆಲ್ಲರೂ ಸಾಕ್ತಾ ಇದ್ದೀವಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಮ್ಮ ಮುಂದೆ ಬರ್ತಾಯಿದ್ವಿ. ಯಾಕಂದರೆ ಭೂ ಬದಲಾವಣೆ ಮಾಡುವಂಥ ಪ್ರಕರಣಗಳು ವರ್ಷಾಂಗಟ್ಟಲೆ ಜನ ಕಾಯಂಗಾಗಿದೆ. ಎಲ್ಲಿ ವಿಳಂಬ ಆಗುತ್ತೆ ಅದು ಅನಧಿಕೃತವಾದಂಥ ಬಡಾವಣೆಗಳಿಗೆ ತಲೆ ಎತ್ತುವಂಥದ್ದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ಎಲ್ಲ ವಿಚಾರಗಳು ಇವತ್ತಿನ ಯಾವ ರೀತಿ ಮಣ್ಣೆ ಆಗುತ್ತೆ ಅನ್ನೋದು ನೋಡಿ ನಾನು ಪ್ರತಿಕ್ರಿಯೆ. ಸರ್, ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸದನದ ಪಾವಿತ್ರ್ಯತೆಯಲ್ಲಿ ಹನಿ ಟ್ರ್ಯಾಪ್ ಅಂತ ವಿಚಾರ ಚರ್ಚೆ ಆಗಬಾರ್ದಾಗಿತ್ತು. ನೋಡಿ, ಇದು ಬಹಳ ಸ್ಪಷ್ಟ. ಯಾರೋ ಕರೆ ಮಾಡ್ತಾರೆ, ಯಾರೋ ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಅದು ಅವರ ಇಚ್ಛೆ. ಇದಕ್ಕೂ ಸಾರ್ವಜನಿಕರಿಗೂ ಏನು ಸಂಬಂಧಗಳು ಇಲ್ಲ. ಏಕಾಏಕಿ ಹೇಳಿಕೆ ಕೊಡುವಂಥ ಪ್ರಸಂಗನೂ ಯಾಕೆ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ಇವತ್ತು ಸದನದಲ್ಲಿ ಚರ್ಚೆ ಆಗಿರುವಂಥದ್ದು ಇದು ಸಾರ್ವಜನಿಕ ಸೊತ್ತು. ಹಾಗಾಗಿ ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ. ನಾನು ಈ ವಿಚಾರವಾಗಿ ನಾನು ಏನೇನು ಪ್ರತಿಕ್ರಿಯೆ ನೀಡಲ್ಲ. ಯಾಕಂದರೆ ಮಾಡಿದ್ಯಾರೋ ಸ್ವೀಕರಿಸಿದ್ಯಾರೋ ಅವ್ರು ಮುಂದುವರಿಸಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಪಕ್ಷೀಯರ ಮೇಲೆ ಈ ಥರದ ಆರೋಪಗಳನ್ನ ಅದು ಆಡಳಿತದ ಪಕ್ಷದವರೇ ಮಾತಾಡ್ತಾರೆ ಅಂತಂದ್ರೆ ಹಂಗಲ್ಲ. ನೋಡಿ, ಮನುಷ್ಯ ಅಂದಾಗ ಅವ್ರಿಗಿರುವಂಥ ಆಸೆ ಆಕಾಂಕ್ಷೆಗಳು ನಮ್ಗೆ ಗೊತ್ತಾಗಲ್ಲ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಏನಿದೆ, ಯಾರೋ ಕರೆ ಮಾಡ್ತಾರೆ, ಯಾರೋ ಸ್ವೀಕರಿಸ್ತಾರೆ, ಮುಂದುವರಿಸ್ಬೇಕು ಇಲ್ವೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಅದಕ್ಕೆ ನಾವು ನಿಯಮಾವಳಿ ನಾವು ರೂಪಿಸ್ಕೊಡೋಕ್ಕಾಗಲ್ಲ. ಚರ್ಚೆ ಆಗ್ತಾ ಇದೆ. ಅದೇನು ತನಿಖೆ ಆಗಬೇಕು ಆಗಬಾರ್ದು, ನಾನು ಈ ಯಾವ ವಿಚಾರಕ್ಕೂ ನಾನು ತಲೆ ನೋಡಿ. ರಾಜಕಾರಣದ ಕುರಿತಂತೆ ಬಹುಶಃ ನಾನು ಮಾತಾಡಿದರೆ ಅದು ಸ್ಫೋಟಕ ಸುದ್ದಿ ಆಗುತ್ತೆ. ಏನು ಯಾವ ಉದ್ದೇಶದಿಂದ ಚುನಾಯಿತ ಪ್ರತಿನಿಧಿಗಳಿರಬೇಕು, ಸರ್ಕಾರಗಳು ಎಲ್ಲರ ಹಕ್ಕನ್ನು ಪ್ರತಿಪಾದಿಸುವಂಥ ಒಂದು ಸರ್ಕಾರ ಆಗಬೇಕು. ರಾಜಕಾರಣದಲ್ಲಿ ಸೇವೆ ಅನ್ನೋದೇ ಗುರಿಯಾಗಿರಬೇಕು. ಈ ಎಲ್ಲವೂ ತಿಳಿ ಆಗ್ತಾ ಇರೋದ್ರಿಂದನೇ ನಾನು ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ ಅಂತ ಘೋಷಣೆ ಮಾಡಿದ್ದು. ಹಾಗಿದ್ರೂ ಕೂಡ ನನಗೆ ವರಿಷ್ಠರು ಇಲ್ಲ, ನಿನ್ನ ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನಾನು ಬಂದಿದ್ದೆ, ಜವಾಬ್ದಾರಿ ಇದೆ, ಜನ ಆಯ್ಕೆ ಮಾಡಿದ್ದಾರೆ. ಇರೋವರೆಗೂ ಅವರ ಸೇವೆ ಮಾಡಬೇಕಾಗಿರೋದೇ ನನ್ನ ಗುರಿ. ಅದು ಹೊರತುಪಡಿಸಿ ನಾನು ಬೇರೆ ಇನ್ಯಾವುದಕ್ಕೂ ಯಾವ ಆಮಿಷಕ್ಕೂ ನಾವು ಬಲಿಯಾಗಿಲ್ಲ. ಪ್ರಸಕ್ತ ಬೆಳವಣಿಗೆ ತಮಗೆ ಬೇಜಾರಾಗ್ತಾ ಇಲ್ಲ ಅಥವಾ ಹಿರಿಯರಂತವ್ರಿಗೆ? ಬೇಸರ ಅನ್ನೋದು ಎಲ್ಲ ಹಂತದಲ್ಲೂ ಇದೆ. ಆದರೆ ಇವತ್ತು ನಡೀತಿರುವಂತಹ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಬಹುಮತದಿಂದ ಆಯ್ಕೆಯಾಗಿರುವಂಥ ಸರ್ಕಾರ ಜನರಿಗೆ ಮತ್ತು ಈ ರಾಜ್ಯಕ್ಕೆ ಉತ್ತಮವಾದಂಥ ಯೋಜನೆ ಕೊಡುತ್ತೆ ಅನ್ನೋ ನಿರೀಕ್ಷೆ ನಮಗೆಲ್ಲರಿಗೂ.
ಹಾಗಿದ್ರೂ ಕೂಡ 4,09,000 ಕೋಟಿ ಆಯವ್ಯಯ ಮಂಡನೆ ಆಗಿ ನಾವು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡುವಂಥ ಸಂದರ್ಭದಲ್ಲಿ ವೈಯಕ್ತಿಕವಾದಂಥ ವಿಚಾರಗಳು ರಾಜಕೀಯಕ್ಕೆ ಬಂದಿರುವಂಥದ್ದೇ ದುರಂತದ ಒಂದು ಸಂಗತಿ. ಇಲ್ಲಿ ನಾನು ಯಾವ ರೀತಿ ಇರಬೇಕು ಅಥವಾ ನನಗೇನಾಗಬೇಕು ಅನ್ನೋಕ್ಕಿಂತ ನನಗೆ ಆಯ್ಕೆ ಮಾಡಿದಂಥ ಜನರ ಒಳಿತಿಗಾಗಿ ನಾನು ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೇಕು. ಈಗ ವೈಯಕ್ತಿಕ ವಿಚಾರಗಳು, ಜಾತಿ ವಿಚಾರಗಳು, ಜೊತೆಗೆ ಪ್ರಾಂತ್ಯ ವಿಚಾರಗಳು ಇದೆಲ್ಲವೂ ಬಂದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಮೂಲ ಉದ್ದೇಶ ತಿಳಿಯಾಗ್ತಾ ಇರುವಂಥದ್ದು ಒಂದು ಬೇಸರ ತಂದು. ಈಗ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ದಾರೆ. ಏನು ರಾಜಕಾರಣದಲ್ಲಿ ಯಾರಿಗೆ ಭೇಟಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅಲ್ಲಿಂದ ಏನು ಹೊರಗೆ ಬರುತ್ತೆ ಅನ್ನೋದು ಮಾತ್ರ ನಾವು ನೋಡಬೇಕಾಗಿರುವಂಥದ್ದು. ನನ್ನ ಸಂಬಂಧ ಎಲ್ಲರ ಜೊತೆ ಚೆನ್ನಾಗಿದೆ, ಹಂಗಂತ ಹೇಳಿ ಸಂಬಂಧ ನಾವು ಅದನ್ನು ನೀವು ಊಹಿಸಿದಂತೆ ನಾವು ನಡ್ಕೋಬೇಕು ಅನ್ನೋದಲ್ಲ. ಇವತ್ತು ರಾಜ್ಯ ಸಚಿವರು ಕೇಂದ್ರ ಸಚಿವರನ್ನ ಭೇಟಿ ಆಗಬೇಕಾಗಿರುವಂಥದ್ದು ಅನಿವಾರ್ಯತೆ ಇದ್ದೇ ಇರುತ್ತೆ. ಅದು ಯಾವ ಕಾರಣಕ್ಕಾಯಿತು ಅಂತ ಅವ್ರು ಹೇಳಬೇಕು, ಅಥವಾ ರಾಜ್ಯದ ಪ್ರತಿನಿಧಿಯಾಗಿ ಅವರು ಯಾವ ಉದ್ದೇಶಕ್ಕೂ ಅಲ್ಲಿ ಹೋಗಿದ್ರು ಅನ್ನೋದು ಅವ್ರು ಹೇಳಬೇಕು. ಅಲ್ಲ, ಸಾಕಷ್ಟು ಜನ ಇದು ಕುರ್ಚಿ ಕಿತ್ತಾಟದ ಒಂದು ಭಾಗ ಅಂತ ಹೇಳ್ತಾ ಇದ್ದಾರೆ. ಕುರ್ಚಿ ಯಾರಿಗೆ ಶಾಶ್ವತವಾಗಿ ಉಳಿದಿದೆ? ಹಾಗಾಗಿ ಯಾವುದೇ ಇಂಥ ವಿಚಾರಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಡಿ ದೇವೇಗೌಡರು ನೇರವಾಗಿ ಹೇಳಿದ್ರು ಸಿಎಂ ಆಗೋ ಅವಕಾಶ ಇರ್ಬೋದು, ಹಾಗಾಗಿ ಕುಮಾರಸ್ವಾಮಿ ಅವರನ್ನು ಅವ್ರು ಭೇಟಿ ಮಾಡಿದ್ದಾರೆ, ನಮ್ಮ 18 ಆಸೆಯಿಂದನೇ ಹೋಗಿದ್ದಾರೆ, ಬೆಂಬಲವನ್ನ ಕೇಳಲಿಕ್ಕೆ ಹೋಗಿದ್ರು ಅಂತ ಸ್ಪಷ್ಟವಾಗಿ ಹೇಳಿ ಹೋಗ್ತಾರೆ. ನೋಡಿ, 19 ಜನ ಏನು ಮಾಡ್ಬೋದು? 140 ಜನದ ಮುಂದೆ 19 ಜನ ಏನು ಮಾಡ್ಬೋದು? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಂಖ್ಯೆ ಬಲದ ಮೇಲೆ ಇವತ್ತು ಸರ್ಕಾರಗಳು ರಚನೆ ಆಗುವಂಥದ್ದು.